ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ. ಮುದ್ದು ಸೊಸೆ ಸೀರಿಯಲ್ನ ವಿದ್ಯಾ ಅಲಿಯಾಸ್ ಪ್ರತಿಮಾ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ. ನೀವು ಮುದ್ದು ಸೊಸೆ ಸ್ಕೂಲ್ ಬೆಂಚಿಂದ ಹಸೆಮಣೆಗೆ ಇರ್ತಾ ಇದ್ದೀರಾ. ಹಾಯ್ ಎಲ್ರಿಗೂ ಸೂಪರ್. ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಹೇಳಿ. ಮುದ್ದು ಸೊಸೆ ಹೌದು, ಸ್ಕೂಲ್ ಬೆಂಚಿಂದ ಹಸೆ ಮನೆಗೆ ಹೋಗ್ತಾ ಇದ್ದೀನಿ. ಹೇಗಿದೆ experience? ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡಿದೆ ಶೂಟಲ್ಲೆಲ್ಲ. ತುಂಬ ಸಖತ್ತಾಗಿದೆ. ಓಕೆ. ಈ ಥರ ಪಾತ್ರ ಇದೆ, ಈ ಪಾತ್ರ ಮಾಡಬೇಕು ಮುದ್ದು ಸೊಸೆ ಸೀರಿಯಲ್ಗೆ ಅಂತ ಬಂದಾಗ ಯಾಕೆ ಒಪ್ಕೊಂಡ್ರಿ? ಅಂಥದ್ದು ಏನು ಇಷ್ಟ ಆಯಿತು ನಿಮಗೆ ಅಂತ ಹೇಳಿ? ಅಂಥದ್ದಂದರೆ ಲೈಕ್ ಇದು ಫಿಮೇಲ್ ಓರಿಯೆಂಟೆಡ್ ಸೀರಿಯಲ್ಲು. ಸೊ ಅದಕ್ಕೆ ಪರ್ಸ್ನಲಿ ನನಗೆ ವಿದ್ಯಾ ಅನ್ನೋ ಕ್ಯಾರೆಕ್ಟರ್ ತುಂಬ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅವ್ರ ಕತೆ ಹೇಳಿದಾಗೆ ನನಗೆ ಪರ್ಸ್ನಲಿ ಏನು ಅನಿಸ್ತು ಅಂದರೆ ನನಗೆ ಹೇಳಿ ಮಾಡಿಸ್ದಂಗಿದೆ ಇದು ಕತೆ ಅಂತ ಅನ್ನಿಸ್ತು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಕತೆ. ಸೊ ಅದಕ್ಕೆ ಒಪ್ಕೊಂಡೆ. ಓಕೆ. ಇವಾಗ ತೆಲುಗು ಸೀರಿಯಲ್ಗಳೆಲ್ಲ ಮಾಡಿದ್ದೀರಾ, ಬಟ್ ಕನ್ನಡದಲ್ಲಿ ಮೊದಲ ಸೀರಿಯಲ್ ಮುದ್ದು ಸೊಸೆ. ಈ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ, ಯಾಕೆ ಬಣ್ಣದ ಲೋಕ ಆ್ಯಂಡ್ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ? ಬಣ್ಣದ ಲೋಕ ಏನಕ್ಕೆ ಅಂದರೆ ನಂಗೆ ಫಸ್ಟಿಂದನೂ ನಾನು ಅಂದರೆ ಲೈಕ್ ಹೀರೋಯಿನ್ ಆಗಬೇಕನ್ನೋದು ಒಂದು ನಂದದು ಡ್ರೀಮು. ಸೊ ಅದಕ್ಕೋಸ್ಕರ ನನ್ನ ಲೈಫ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಲೈಫ್ ಕೊಟ್ಟಿದ್ದೆ ಕಲರ್ಸ್ ಕನ್ನಡ. ಫಸ್ಟಿಂದ ದೊರೆಸಾನಿ ಮತ್ತು ಅಂತರ್ಪಟ, ಇವಾಗ ಮುದ್ದು ಸೊಸೆ. ಲೈಕ್ ಸೊ ನನ್ನ ಲೈಫು ಜರ್ನಿ ಸ್ಟಾರ್ಟ್ ಆಗಿದ್ದೆ ಕಲರ್ಸ್ ಕನ್ನಡದಿಂದ. ಎಜುಕೇಷನ್ ನಂದು ಸೆಕೆಂಡ್ PU ಆಗಿದೆ. ಅಂದರೆ ಇವಾಗ ಸೀರಿಯಲ್ಗೋಸ್ಕರ ಸ್ಟಾಪ್ ಮಾಡಿದ್ರೆ ಅಥವಾ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಿದ್ರೆ ಹೇಗೆ ಅಂತ ಹೇಳಿ? ಇಲ್ಲ ಸೀರಿಯಲ್ಗೋಸ್ಕರ ಈಗ ಸ್ಟಾಪ್ ಮಾಡಿದ್ದೀನಿ. ನೆಕ್ಸ್ಟ್ ಡಿಗ್ರಿ ಮಾಡಬೇಕು. ಸೂಪರ್. ಎಷ್ಟೋ ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಕೂಡ ಹಳ್ಳಿ ಕಡೆ ಓದೋ ಆಸೆ ಇರುತ್ತೆ, ಆದರೆ ಮನೆಯಲ್ಲಿ ಓದೋಕ್ಕೆ ಬಿಡಲ್ಲ, ಡೈರೆಕ್ಟಾಗಿ ಮದುವೆ ಮಾಡೋವಂಥದ್ದು ಇದೆಲ್ಲವೂ ಕೂಡ ಇವತ್ತಿಗೂ ಇದೆ, ನಾವು ಎಷ್ಟೇ ಮುಂದೆ ಹೋದರೂ ಕೂಡ. ಸೊ ಅಂತಹ ಒಂದು ಕತೆ ಅಂತ ನಿಮಗೆ ಡಾಕ್ಟರ್ ಆಗಬೇಕು ಅಂತ ಆಸೆ, ಆದರೆ ನಿಮ್ಮನ್ನು ಮದುವೆ ಮಾಡಿಸ್ಬಿಡ್ತಾರೆ ಅನ್ನೋದು ನಮ್ಗೆ ಇಷ್ಟೇ ವಿಚಾರ ಗೊತ್ತಿರೋದು. ಈಗ ಪ್ರೆಸೆಂಟು ಆಗ್ತಾ ಇರುತ್ತೆ ನಿಜ ಜೀವನದಲ್ಲಿ. ಸೊ ಏನು ಹೇಳ್ತೀರಾ ನೀವು ಅಂತ ಹೇಳಿ? ಏನು ಹೇಳ್ತೀನಿ ಅಂದರೆ ಫಸ್ಟು ನಿಮ್ಮ ಮಕ್ಕಳು ಆಸೆಗಳು ಕನಸುಗಳು ಏನಿದೆ ಅಂತ ತಿಳ್ಕೊಂಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ನಂತರನೇ ಇವಾಗ ನಾನು ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಲೈಕ್ ನಿಮ್ಮನೆ ಹೆಣ್ಮಕ್ಳು ಡಾಕ್ಟರ್ ಆಗಬೇಕು ಅಂತನೋ ಇಂಜಿನಿಯರು ಸಮಥಿಂಗ್ ಇನ್ನು ಏನೋ ಆಗಬೇಕನ್ನೋ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಸೊ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳ್ಕೊಳ್ಳೋದು. ಈಗಿನ ಕಾಲದಲ್ಲಿ ಅದು ತುಂಬ ನಡೀತಾ ಇದೆ, ಹಳ್ಳಿ ಕಡೆ ಎಲ್ಲ ತುಂಬ ನಡೀತಾ ಇದೆ. ಅವರು ಓದಬೇಕು ಅಂದ್ಕೊಂಡಾಗ ಏನೋ ಮದುವೆ ಮಾಡಿಸ್ಬಿಡೋದು ಅಥವಾ ಸಮಥಿಂಗ್ ಏನೋ ಆಗ್ತಾಯಿದೆ. ಸೊ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊಳ್ಳೋದು. ಓಕೆ. ತ್ರಿವಿಕ್ರಮ್ ಅವ್ರ ಜೊತೆ ನಿಮ್ಮ ಪಾತ್ರ ಇರುತ್ತೆ, ಅವ್ರ ಜೊತೆ ಆ್ಯಕ್ಟ್ ಮಾಡ್ತಿರೋದು ಎಷ್ಟು ಖುಷಿ ಇದೆ, ಅದ್ರ ಬಗ್ಗೆ ಮಾತಾಡ್ಬೋದು? ತುಂಬ ಖುಷಿ ಇದೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಚೆನ್ನಾಗಿದೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಮಂಡ್ಯದಲ್ಲೇ ಶೂಟಿಂಗ್ ಆಗುತ್ತೆ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ನಾನು ಸೆಟ್ಟಲ್ಲಂತೂ ಸಖತ್ ಎಂಜಾಯ್ ಮಾಡ್ತಿದ್ದಾನೆ ಎಲ್ಲರ ಜೊತೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿ ಎಲ್ಲರ ಜೊತೆ ಖುಷಿಯಾಗಿರ್ತೀನಿ. ಅಲ್ಲಿರೋ ವೈಬ್ ಕೂಡ ತುಂಬ ಚೆನ್ನಾಗಿರುತ್ತೆ. ವೈಬ್ ಚೆನ್ನಾಗಿದ್ರೇ ನಮಗೆ ನಾವು ಆ್ಯಕ್ಟ್ ಮಾಡೋದಕ್ಕೆ ನಮ್ಗೆ ತುಂಬ ಈಸಿ ಆಗುತ್ತೆ. ಸೊ ಸಖತ್ ಎಂಜಾಯ್ ಮಾಡ್ತೀನಿ ನಾನಂತ ಸೆಟ್ಟಲ್ಲಿ. ಪೇರೆಂಟ್ಸ್ ನಿಮ್ಮ ಈ ಸೀರಿಯಲ್ ಬಗ್ಗೆ ಯಾವ ರೀತಿ ಒಲವು ಇಟ್ಕೊಂಡಿದ್ದಾರೆ, ಯಾವ ರೀತಿ ಸಲಹೆಗಳನ್ನ ಕೊಡ್ತಾರೆ ನಿಮಗೆ ಆ್ಯಕ್ಟಿಂಗ್ ಅಂತ ಬಂದಾಗ? ಸಲಹೆ ಸೂಚನೆ 100% ಪೇರೆಂಟ್ಸ್ ಕೊಡ್ತಾರೆ. ನಿಮ್ಮ ಅಪ್ಪ ಅಮ್ಮ ಯಾವ ಥರ ನಿಮಗೆ ಸಲಹೆ? ನಮ್ಮ ಅಪ್ಪ ಅಮ್ಮ ಅನ್ನೋದಕ್ಕಿಂತ ನಮ್ಮ ಅಕ್ಕ ನಂಗೆ ತುಂಬ ಸಪೋರ್ಟಿವ್, ಮೇಘನ ಅಂತ. ತುಂಬ ಸಪೋರ್ಟಿವ್. ಲೈಕ್ ಯಾವುದಾದ್ರೂ ನನಗೆ ಸೀನ್ಸಲ್ಲಿ ನನಗೆ ಇದು ಬಂದಿಲ್ಲ ಅಂದರೆ ಡೈಲಾಗ್ ಹೇಳ್ಕೊಡೋದಾಗಲಿ ಎಲ್ಲ ತುಂಬ ಹೋಲ್ ಫ್ಯಾಮಿಲಿನ ನನಗೆ ಸಖತ್ ಸಪೋರ್ಟಿವ್ ಆಗಿದೆ. ಅದು ತುಂಬ ಖುಷಿ ಇದೆ. ಓಕೆ. ನಿಮ್ಮ ಪಾತ್ರ ನಮ್ಮನ್ನು, ಅದರಲ್ಲಿ ಮಹಿಳೆಯರ 100% ಅಳಿಸ್ತೀರಾ ಅಂತ ಅನಿಸುತ್ತೆ. ಯಾವ ರೀತಿ ಕಾಡಬಹುದು ನಮ್ಮನ್ನು ಆ ಪಾತ್ರ ಅಂತ, ಯಾವ ರೀತಿ ಕೂರಿಸ್ಬೋದು ಈ ಸೀರಿಯಲ್ನ ಪ್ರತಿದಿನ ಅಂತ ಹೇಳಿ? ಅಂದರೆ ನೀವು ಅದು ನೋಡ್ತಾ ನಿಮಗೆ ಅನಿಸ್ಬಿಡುತ್ತೆ ಎಷ್ಟು ಪಾಪ ಅವಳು ಎಷ್ಟು ಒದ್ದಾಡ್ತಾ ಇದ್ದಾಳೆ ಡಾಕ್ಟರ್ ಆಗಬೇಕು ಅಂತ. ಯಾಕೆ ಅರ್ಥ ಮಾಡ್ಕೊಂಡಿಲ್ಲ? ಮೇ ಬಿ ಪರ್ಸ್ನಲಿ ಇದು ಅಂದರೆ ಸೀರಿಯಲ್ ನಿಮಗೆ ನೋಡ್ತಾ ನಿಮ್ಮ ಮಕ್ಕಳು ಅಂದರೆ ಏನಾಗಬೇಕಂತ ಅಂದ್ಕೊಂಡಿರ್ತಾರೋ ಮೇ ಬಿ ನೀವು ಹೋಗಿ ಕೇಳ್ತೀರಾ ಅನಿಸುತ್ತೆ. ಅವಾಗ ಖಂಡಿತವಾಗ್ಲೂ ನೀವು ಸಪೋರ್ಟ್ ಮಾಡಲೇಬೇಕು. ಓಕೆ. ಏಪ್ರಿಲ್ 14ಕ್ಕೆ ಬರ್ತಾ ಇದ್ದೀರಾ, ಎಲ್ಲರ ಮನೆ ಜೊತೆಗೆ ಮನೆಗಳಿಗೆ ಹೋಗ್ತಾ ಇದ್ದೀರಾ, ಹೇಳ್ಬಿಡಿ ನಾವು ಬರ್ತಾ ಇದ್ದೀವಿ ವಾಚ್ ಮಾಡಿ ಅಂತ. ಸೊ ಇದೇ ಏಪ್ರಿಲ್ 14ದಿಂದ ನಮ್ಮ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇದೆ. ಮಂಡೇ ಟು ಸ್ಯಾಟರ್ಡೆ 7:30ಗೆ. ಎಲ್ಲರೂ ತಪ್ಪದೇ ನೋಡಿ ಕಲರ್ಸ್ ಕನ್ನಡದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಪ್ರತಿಮಾ ಅವರು. ಥ್ಯಾಂಕ್ ಯು.